ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಒಂದು ವಾರದಿಂದ ನಾನು ನೆಗೆಟಿವ್ ಎನರ್ಜಿ ಬಗ್ಗೆ ಭಾಳಷ್ಟು ವಿಷಯಗಳ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಒಂದು ಸಣ್ಣ ರೀಕ್ಯಾಪ್ ಇದು. ಒಬ್ಬ ಮನುಷ್ಯ ತನಗೆ ತಾನೇ ಹೆಣ್ಣಾಗಲಿ ಗಂಡಾಗಲಿ ಸ್ವಯಂ ಆತ್ಮಹತ್ಯೆ ಮಾಡಿಕೊಂಡ್ರೆ ಅವರು ಪಿಶಾಚಿಯಾಗಿ ಎಲಿತಾರೆ ಅಂತ ಹೇಳ್ತಾರೆ. ಬಾಲಕ ಬಾಲಕಿಯರು ಮಕ್ಕಳು ಆಟ ಆಡೋ ಮಕ್ಕಳ ಮೇಲೆ ಪಿಶಾಚಿ ಬಾಧೆ ಇದ್ದಾಗ ಅದರ ಗುರ್ತಿಸೋದು ಹೇಗೆ, ರೆಕಗ್ನೈಸ್ ಮಾಡೋದು ಹೇಗೆ, ಸಿಂಪ್ಟಮ್ಸ್ ಏನು, ಅದಕ್ಕೆ ಪರಿಹಾರ ಏನು ಮಾಡಬೇಕು ಅನ್ನೋ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ನಾನು. ಅದೇ ಒಂದು ಪಿಶಾಚಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಹೆಣ್ಣು ಪಿಶಾಚಿ ಇರ್ಬೋದು, ಗಂಡು ಪಿಶಾಚಿನೇ ಇರ್ಬೋದು, ಒಂದು ಹುಡುಗಿ ಮೇಲೆ ಆಕ್ರಮಣ ಮಾಡಿದಾಗ ಅದು ಲಕ್ಷಣ ಹೇಗಿರುತ್ತೆ, ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ಹೇಳಿದೆ. ಇನ್ನೊಂದು ಎಪಿಸೋಡ್ನಲ್ಲಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಆತ್ಮಹತ್ಯೆ ಮಾಡ್ಕೊಂಡಿರೋವಂಥ ಒಂದು ಪಿಶಾಚಿ ಗಂಡು ಹುಡುಗರ ಮೇಲೆ ಅಟ್ಯಾಕ್ ಮಾಡಿದಾಗ ಅದು ಸಿಂಪ್ಟಮ್ಸ್ ಏನು, ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ನಾವಾಗಿದ್ದು ನಾವು ಸತ್ತಿಲ್ಲ, ರೋಗ ಬಂದು ಸತ್ತಿಲ್ಲ, ನೆರಳು ಸತ್ತಿಲ್ಲ, ಅಥವಾ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿಲ್ಲ. ನಮ್ಮನ್ನು ಯಾರೋ ಬೇರೆಯವ್ರು ಕೊಲೆ ಮಾಡಿಬಿಟ್ಟಿರ್ತಾರೆ. ಊಟದಲ್ಲಿ ವಿಷ ಹಾಕೋ, ಮಚ್ಚು ಲಾಂಗಲ್ಲಿ ಹೊಡೆದೋ, ಅಥವಾ ಬೆಂಕಿ ಹಾಕಿ ಸುಟ್ಬಿಡೋದು, ಶೂಟ್ ಮಾಡಿಬಿಡೋದು, ಮೇಲಿನ ತಳ್ಳಿಬಿಡೋದು, ಬಾವಿ ಬೆಳೆಸ್ಬಿಡೋದು, ಕಲ್ಲಲ್ಲಿ ಚಚ್ಚಿ ಸಾಯಿಸೋದು, ಚಾಕಲ್ಲಿ ತಿವಿದು ಸಾಯಿಸೋದು, ಈ ಥರದಲ್ಲಿ ದುರ್ಮರಣದಲ್ಲಿ ಏನಾದ್ರು ಸತ್ತಿದ್ರೆ ಅವರು ಬೇತಾಳರಾಗ್ತಾರೆ ಅಂತ ಹೇಳ್ತಾರೆ. ಅದನ್ನು ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ. ಏನು ಬೇತಾಳ ಅಂದರೆ ಏನು, ಬೇತಾಳ ಲಕ್ಷಣಗಳೇನು, ಅದಕ್ಕೆ ಸೂಕ್ತ ಪರಿಹಾರ ಏನು ಅನ್ನೋದು ವಿಚಾರ ತಿಳಿಸ್ಕೊಟ್ಟಿದ್ದೆ. ಇದಿಷ್ಟು ಈ ವಾರ ನಡೆದಂಥ ಒಂದು ಸಂಕ್ಷಿಪ್ತ ಪಕ್ಷಿ ನೋಟ. ಇವತ್ತು ಬ್ರಹ್ಮರಾಕ್ಷಸ ಅಂತ ಒಂದು ಕೇಳಿತ್ತು. ಬ್ರಹ್ಮರಾಕ್ಷಸ ಅಂದ್ರೇನು, ಕೆಲವರು ತಪ್ಪ ತಿಳ್ಕೊಂಬಿಟ್ಟಿದ್ದಾರೆ. ಬ್ರಾಹ್ಮಣರು ಏನಾದ್ರು ಸತ್ತೋಗ್ಬಿಟ್ರೆ ಅದು ಸತ್ತಿರೋ ಆತ್ಮ ನಮ್ಮನ್ನು ಅಟ್ಯಾಕ್ ಮಾಡಿದ್ರೆ ಬ್ರಹ್ಮರಾಕ್ಷಸ ಅಂತ ಹೇಳ್ತಾರೆ. ಗರುಡ ಪುರಾಣ, ಪದ್ಮಪುರಾಣ ಮತ್ತು ನರಸಿಂಹ ಪುರಾಣದಲ್ಲಿ ಕೆಲವು ಕಡೆ ಬ್ರಹ್ಮರಾಕ್ಷಸನ ಬಗ್ಗೆ ಮಾತಾಡ್ತಾರೆ. ಬ್ರಹ್ಮರಾಕ್ಷಸ ಅಂದರೆ ಬ್ರಾಹ್ಮಣ ಅಂತ ಅಲ್ಲ. ಈಗ ನನ್ನ ಹತ್ರ ಯಾರೋ ಒಬ್ಬ 5 ಲಕ್ಷ ದುಡ್ಡು ತೊಗೊಂಡಿದ್ದ. ಲಕ್ಷ್ಮೀ ಶ್ರೀನಿವಾಸ್ 5 ಲಕ್ಷ ಕೊಡ್ರಿ, ಮಗಳು ಮದುವೆ ಮಾಡಬೇಕು, ಮಗನ ಫೀಸ್ ಕಟ್ಟಬೇಕು, ಏನೋ ಒಂದು ಕಾರಣಕ್ಕೆ ನನ್ನಿಂದ 5 ಲಕ್ಷ ತೊಗೊಂಡೋಗಿರ್ತಾನೆ. ನನಗೆ ಪದೇ ಪದೇ ಕೇಳ್ತಿದ್ದೀನಿ, ನೋಡಪ್ಪ 5 ಲಕ್ಷ ವಾಪಸ್ ಕೊಡು, ಬಡ್ಡಿದಾರು ಕೊಡು, ಬಡ್ಡಿನೂ ಇಲ್ಲ ಹಸ್ಲು ಇಲ್ಲ, ಕೊಡ್ತೀನಿ ಅಂಥೇಳಿ ಕೊಡದೇ ಇಲ್ಲ, ಮೋಸ ಮಾಡಿಬಿಡ್ತಾನೆ. ನನಗೆ ದಿಕ್ಕೆ ತೋಚಲ್ಲ. ಅಯ್ಯೋ 5 ಲಕ್ಷ ಹೋಯ್ತಲ್ಲ, ಬಡ್ಡಿ ಇಲ್ಲ ಹಸ್ಲಿಲ್ಲ ಅಂತ ದಿನಕ್ಕೊಂದು 10 ಸಲ ಕೊರಗ್ತೀನಿ. ನಾನು ಚಿಂತೆ ಮಾಡ್ತೀನಿ. ಸಡನ್ನಾಗಿ ಒಂದು ದಿವಸ ನಾನು ಸತ್ತೋಗ್ಬಿಡ್ತೀನಿ. ನನಗೆ ಬರಬೇಕಾದ ದುಡ್ಡು ಎಷ್ಟು, 5 ಲಕ್ಷ ಬಡ್ಡಿ ಸಮೇತ ಬರಬೇಕು, ಬಂದಿಲ್ಲ. ಇನ್ನೊಬ್ಬ ಚೀಟಿ ಹಾಕಿರ್ತಾನೆ, ನಂಗೆ ದುಡ್ಡು ಕೊಡದೆ ಮೋಸ ಮಾಡಿ ಚೀಟಿ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತಾನೆ. ಹೇಗೋ ಮಾಡಿ ನನ್ನ ಋಣ ಅವನ ಮೇಲೆ ಇದೆ, ಅವನು ತೀರಿಸಿ ಜಮಾ ಮಾಡಿಲ್ಲ. ನಾನು ಅದೇ ಕುರ್ಗಲ್ಲಿ ಸತ್ತೋಗ್ಬಿಡ್ತೀನಿ. ನಾನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ನನ್ನನ್ನು ಯಾರೂ ಹೊಡೆದು ಬಡ್ದು ಬಚ್ಚಲ್ಲಿ ಚಾಕು ಚೂರಿನಲ್ಲಿ ಅಥವಾ ಯಾರೂ ನನ್ನ ಸಾಯಿಸಿಲ್ಲ. ಒಂದು ಚಿಂತನೆಯಲ್ಲಿ ನಾನು ಸತ್ತೋಗ್ಬಿಡ್ತೀನಿ. ನಂಗೆ ದುಡ್ಡು ಬಂದಿಲ್ಲ ಅಂತ. ನನಗೆ ಮುಕ್ತಿನೂ ಇಲ್ಲ, ಮೋಕ್ಷನೂ ಇಲ್ಲ. ಏನಾಗುತ್ತೆ, ನನ್ನೊಂದು ಬ್ಯಾಲೆನ್ಸ್ ಅಮೌಂಟ್ ಬಂದಿಲ್ಲ. ಬ್ಯಾಲೆನ್ಸ್ ಯಾವುದೋ ಒಂದು ಹಣ ಇರ್ಬೋದು, ಒಡವೆ ಇರ್ಬೋದು, ವಸ್ತ್ರ ಇರ್ಬೋದು, ಜಮೀನು ಇರ್ಬೋದು, ತೋಟ ಮನೆ, ಏನೋ ಒಂದು ಋಣ ನನ್ನಿಂದ ಅವನಲ್ಲಿದೆ, ಅವನು ತೀರಿಸಿಲ್ಲ. ನಾನು ನನ್ನ ಸತ್ತ ಮೇಲೆ ಅವನನ್ನು ಕಾಡಿಸ್ತೀನಿ, ಋಣಬಾಧೆಯಿಂದ ಕಾಣಿಸ್ತೀನಿ. 5 ಲಕ್ಷ ಕೊಟ್ಟಿಲ್ಲ, ಬಡ್ಡಿನೂ ಬಂದಿಲ್ಲ. ಕೊಡೋದಿಲ್ಲ, ಅದೇನು ಮಾಡ್ಕೊತೀವೋ ಮಾಡ್ಕೊಳ್ಳೋ, ಅದೇನು ಮಾಡ್ತೀವೋ ಮಾಡೋ ನೋಡ್ತೀನಿ. ನೀನು ಈ ಜಮೀನು ನಂದೆ, ನಾನು ಕೊಡೋಕ್ಕಾಗಲ್ಲ. ನಾನೇನು ಮಾಡ್ತೀನಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಲೋಕಾಯುಕ್ತರು ಎದುರ್ಕೊಂಡ್ಬಿಟ್ಟು ನಾನು ಅವನಿಗೆ ಒಂದು 5 ಎಕರೆನ, ನನ್ನ ದುಡ್ಡು 5 ಎಕರೆ ಜಮೀನು ಅವನ ಹೆಸರು ಬರ್ದಿದ್ದೀನಿ. ಬೇನಾಮಿ ಪ್ರಾಪರ್ಟಿ ಮಾಡಿರ್ತೀನಿ. ಆಮೇಲೆ ನಿನ್ನ ಹೆಸರಿಗೆ 5 ಎಕರೆ ಬರ್ದಿದ್ದೆಲ್ಲ ಕೊಡಿದ್ರೆ ನೀನು ಯಾವಾಗ ಕೊಟ್ಟಿದ್ದೆ, ನಾನು ಸಂಪಾದನೆ ಮಾಡಿದ 5 ಎಕರೆ ಜಮೀನು, ನಿಂದೆಲ್ಲಿದೆ ಜಮೀನು, ನಂದು ಜಮೀನು ಅಂತಾನೆ. ಅವನದಲ್ಲ ಅದು, ನಾನು ಕೊಟ್ಟಿರೋದು 5 ಎಕರೆ ಜಮೀನು, ನಾನು ಸಂಪಾದಿಸಿ ಅವನ ಹೆಸರಿಗೆ ಹಾಕಿದ್ದೀನಿ, ಬರ್ದಿದ್ದೀನಿ, ಸಬ್ ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ ಮಾಡಿದ್ದೀನಿ. ಜಮೀನು ದುಡ್ಡು ನಂದು, ಮಜಾ ಮಾಡ್ತಿರೋನು, ವಾಪಸ್ ಕೊಟ್ಟಿಲ್ಲ. ಹೀಗೆ ಯಾವುದಾದ್ರು ಒಂದು ಋಣ, ವಸ್ತ್ರ ಋಣ, ಆಭರಣ ಋಣ, ಭೂ ಋಣ, ಭೂಮಿದು, ಗೃಹ ಮನೆ ಋಣ, ಧನ ಋಣ, ದುಡ್ಡು. ಇನ್ನೊಂದು, ನಾನು ಲವ್ ಮಾಡ್ತಿದ್ದೆ ಒಂದು ಹುಡುಗಿನ, ನಾನು ಲವ್ ಮಾಡೋ ಹುಡುಗಿನೇ ಇವನು ಇನ್ನೊಬ್ಬ ಲವ್ ಮಾಡ್ತಾ ಇದ್ದಾನೆ ಅಂತೇಳಿ ನನ್ನ ಹುಡುಗಿನ ಮುಟ್ಟಬೇಡ, ಲವ್ ಮಾಡಬೇಡ, ನಮ್ಮ ಹುಡುಗಿ ಸಹವಾಸಕ್ಕೆ ಬರಬೇಡ, ಹಾಗೆ ಹೇಗೆ ಅಂತೆಲ್ಲ ವಾರ್ನಿಂಗ್ ಕೊಟ್ಟರು ಕೂಡ ಅವನೇನು ಮಾಡ್ತಾನೆ, ನನ್ನನ್ನು ಸಾಯಿಸ್ಬಿಡ್ತಾನೆ. ಅಯ್ಯೋ ನನ್ನ ಹುಡುಗಿನೂ ಇಲ್ಲ, ನನ್ನೂ ಸಾಯಿಸ್ಬಿಟ್ನಲ್ಲ ಅಂತ ಕೋರ್ನಲ್ಲಿ ನಾನಿನ್ನೂ
ಅವನಿಗೆ ಕಾಡಿಸ್ತೀನಿ. ಹೀಗೆ ಯಾವುದೋ ಒಂದು ಸ್ತ್ರೀ ಋಣ, ಭೂ ಋಣ, ವಸ್ತ್ರ, ಆಭರಣ ಮತ್ತು ಯಾವುದಾದ್ರು ಧನ ಋಣ, ಚೀಟಿ ದುಡ್ಡಿರ್ಬೋದು, ಬಡ್ಡಿ ಕೊಟ್ಟಿರೋ ದುಡ್ಡಿರ್ಬೋದು, ಯಾವುದೋ ಒಂದು ಋಣ, ಆ ಋಣ ಬಾಧೆ ಕೊಡದೆ ಏನಾದ್ರು ಸತ್ತೋಗಿದ್ದರೆ ಅದರ ಮಾಲೀಕ, ಅದ್ರ ಓನರ್ ಕಾಡಿಸ್ತಾನೆ. ಅದೇ ಬ್ರಹ್ಮ ರಾಕ್ಷಸ, ಬ್ರಾಹ್ಮಣನ ದೇಹ ಅಲ್ಲ. ಇನ್ನೊಂದು ರೌಡಿಗಳನ್ನು ಸಾಯಿಸ್ಬಿಟ್ರೆ ಆ ರೌಡಿ ನಮ್ಮನ್ನು ಕಾಡಿಸ್ತಾರೆ, ಅದು ಬ್ರಹ್ಮ ರಾಕ್ಷಸ. ಹಾಗೆ ನಾವು ಭೂತ ಪ್ರೇತ ಪಿಶಾಭ್ಯಶ್ಚ ರಾಕ್ಷಸ, ಬ್ರಹ್ಮ ರಾಕ್ಷಸ, ಬೇತಾಳ, ಶಾಕಿನಿ, ಡಾಕಿನಿ, ಕಾಕಿನಿ, ಕಾಮಿನಿ, ಮೋಹಿನಿ, ಚತುಷ್ಷಷ್ಟಿ ಯೋಗಿನ್ಯಾದಿ ಪೀಡಾ ಬಾಧ ಶಾಪ ನಿವಾರಣಾರ್ಥಂ ಅಂತ ಸಂಕಲ್ಪದಲ್ಲಿ ನಾವು ಹೇಳ್ತೀವಿ. ನಾವು ಏನೋ ಗೊತ್ತಿದ್ದಾಗ ಒಬ್ರು ಮೋಸ ಮಾಡಿ ಸತ್ತೋಗಿರ್ತೀವಿ, ಒಬ್ರು ದುಡ್ಡು ಕೊಡದೆ ಸತ್ತೋಗ್ಬಿಟ್ಟಿರ್ತೀವಿ. ಈಗ ಏನೋ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡು ನಾವು ಪ್ರಾಣ ಬಿಟ್ಟಿರ್ತೀವಿ. ಅದರಿಂದ ಯಾರ ಋಣ ಇರುತ್ತದೋ, ನನಗೆ 5 ಲಕ್ಷ ಕೊಟ್ಟಿಲ್ಲ ಅವನು, ನಾನು ಅವನೇ ಪೀಡಿಸ್ತಾ ಇರ್ತೀನಿ. ಈಗ ಅವನ ಜಾತಕದಲ್ಲಿ ನಾನು ಬ್ರಹ್ಮ ರಾಕ್ಷಸ, ಋಣಬಾಧೆ ಇರುವಂಥದ್ದು ಬ್ರಹ್ಮ ರಾಕ್ಷಸ ಅಂತ ಕರೀತಾರೆ. ಅವನು ಯಾವ್ದಾರು ಆಗಿರ್ಬೋದು. ಇದು ಪಿಶಾಚಿ, ಬೇತಾಳ, ಬ್ರಹ್ಮ ರಾಕ್ಷಸ. ಇದಕ್ಕೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಯಿತು ಕಳೆದ ಸಂಚಿಕೆಯಿಂದ. ಅದಕ್ಕೆ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ ಪ್ರತಿ ಸಂಚಿಕೆನಲ್ಲೂ, ದಯವಿಟ್ಟು ಯಾರು ಋಣನ ಇಟ್ಕೋಬೇಡಿ. ಸಾಯಕ್ಕೆ ಮುಂಚೆ ಋಣ, ಒಂದು ಊಟದ ಋಣ ಇರಬಾರ್ದು, ಒಂದು ಗುರುಗಂಜಿ ಗಾತ್ರದ ಚಿನ್ನದ ಋಣ ಇರಬಾರ್ದು. ಎಷ್ಟೋ ಜನ ನನ್ನ ಮಗಳು ಮದುವೆ ಮಾಡ್ತೀವಿ, ಸ್ವಲ್ಪ ಒಡವೆ ಕೊಡಿ ಅಂತೇಳಿ ತೊಗೊಂಡೋಗ್ಬಿಟ್ಟು ಆ ಅಮ್ಮ ಒಡವೆನೂ ಕೊಡಲಿಲ್ಲ, ಏನಿಲ್ಲ, ನೀನು ನನಗೆ ಕೊಟ್ಟೇ ಇಲ್ಲ ಅಂದ್ಬಿಟ್ಲು. ಸುಮಾರು ಒಂದು 500-600 ಗ್ರಾಮ್ ಚಿನ್ನ ಹೊಟ್ಟೋಯ್ತು. ಆ ಅಮ್ಮ ಕೊರ್ಗಿ ಗಂಡ ಬೈತಾನೆ ಅಂತೇಳಿ ನೆಣಾಕೊಂಡು ಸತ್ತೋದು. ಆ ಋಣಬಾಧೆಯಿಂದ ಇವತ್ತು ಆ ಮನೆ ಒಡವೆ ಇಟ್ಕೊಂಡಿರಲ್ಲ, ಅವಳ ಮಗಳು ಚೆನ್ನಾಗಿಲ್ಲ, ಅವಳು ಚೆನ್ನಾಗಿಲ್ಲ, ಆ ಆತ್ಮ ಇವತ್ತು ಪೀಡಿಸ್ತಾ ಇದೆ ಬ್ರಹ್ಮ ರಾಕ್ಷಸ ಅಂತ. ಯಾವತ್ತು ತಿಳ್ಕೊಳ್ಳಿ, ಯಾವತ್ತು ಯಾರ ಋಣದಲ್ಲೂ ಇರಬಾರ್ದು, ನಾವು ಯಾರ ಹಂಗಲ್ಲೂ ಇರಬಾರ್ದು. ಋಣಮುಕ್ತರಾಗಿ ದೇಹ ಬಿಟ್ಟರೆ ಮಾತ್ರ ಅಂತೆ ನಮಗೆ ಒಳ್ಳೆ ಶ್ರೀಮಂತರ ಮನೇಲಿ ನೋಡೋದು, ಇಲ್ಲ ಏನಾದ್ರು ಒಂದು ದೊಡ್ಡ ಶ್ರೀಮಂತಿಕೆ ಮೇಲೆ ಬದುಕಿ ಬಾಳುವಂಥ ಋಣ ಸಿಗುತ್ತಂತೆ. ಇಲ್ಲಾಂದರೆ ಈಗ ನೋಡಿ, ನನ್ನ ಹತ್ರ 5 ಲಕ್ಷ ತೊಗೊಂಡು ಹೊಟ್ಟೋದ, ಕೊಡಲಿಲ್ಲ, ಅವ್ನು ಕೊಡದೇ ತಪ್ಪಿಗೆ ಇವತ್ತು ಅವ್ನು ನನ್ನ ಮನೆ ನಾಯಿ ಆಗಿಬಿಡ್ಬೋದು, ಇಲ್ಲ ನಮ್ಮ ಮನೆ ವಾಚ್ಮೆನ್ ಆಗಿಬಿಡ್ಬೋದು, ಇಲ್ಲ ನಮ್ಮ ಮನೆ ಯಾವುದೋ ಒಂದು ಕೆಲಸಗಾರನಾಗಿ 5 ಲಕ್ಷ ಜಮಾ ಆಗೋವರೆಗೂ ನಮ್ಮ ಮನೇಲಿ ಕೆಲಸ ಇರ್ತಾನೆ ಅವನು. ಆಮೇಲೆ ಜಮಾ ಆದ ತಕ್ಷಣ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಇದೇ ಋಣ. ಇದು ಋಣಬಾಧೆಗೆ ಬರುವಂಥ ಪ್ರೇತ ಸಂಸ್ಕಾರ. ಬ್ರಹ್ಮ ರಾಕ್ಷಸನ ಪತ್ತೆ ಹಚ್ಚೋದು ಹೇಗೆ, ಆ ಲಕ್ಷಣಗಳನ್ನು, ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳಾಗಲಿ, ಇದು ಯಾವ ವಯಸ್ಸಿನವ್ರಿಗಾರು ಬರ್ಬೋದು. ಬ್ರಹ್ಮ ರಾಕ್ಷಸನ ಪೀಡೆ ಇಂಥವ್ರಿಗೆ ಬರಬೇಕು ಅಂತೇನಿಲ್ಲ. ಅವರ ಪೂರ್ವಜನ್ಮದ ಋಣಬಾಧೆ, ಅವರು ಮಾಡಿದ ಕರ್ಮಾನುಸಾರವಾಗಿ ಈ ಪೀಡೆ ಪೀಡಿಸುತ್ತೆ ನಮಗೆ. ಯಾವಾಗಲೂ ಹಸಿವು ಹಸಿವು ಹಸಿವು, ಕೊಡಿ 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 ಅಂತಾನೆ, ಎಷ್ಟೇ ಕೊಟ್ಟರು ತಿಂತಾನೆ ಇರ್ತಾನೆ. ಋಣ ತೀರೋವರೆಗೂ ತಿಂತಾ ಇರ್ತಾನೆ. ಹಸಿವು 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 ಅಂತೇಳಿ ತಿನ್ನೋ ಕೊಟ್ಟರೆ ಮೂಸು ನೋಡ್ತಾನೆ, ಮೂಸು ನೋಡಿಬಿಟ್ಟು ತಟ್ಟದೆ ಬಿಸಾಕ್ಬಿಡೋದು. ಮೂಸಿ ನೋಡಿ ಇಷ್ಟ ಆಯ್ತೆ ತಿನ್ನೋದು, ಅವ್ನು ಮೂಸು ನೋಡಿದಾಗ ಅವ್ನಿಗೆ ಇಷ್ಟ ಆಗಿಲ್ಲ ಅಂದರೆ ಮುಖದ ಮೇಲೆ ಎರಚಿಬಿಡೋದು, ಬಿಸಾಕ್ಬಿಡೋದು, ಇಲ್ಲ ಪಟ್ಟಂತ ಕೆಳಗಿಟ್ಬಿಡೋದು, ಪಠಾರ ಅಂತ ಬಿಸಾಕ್ಬಿಡೋದು. ಅವ್ನಿಗೆ ಯಾವ ಕಂಡೀಷನ್ಸು ಇಲ್ಲ, ಹಿಂಗೆ ಮಾಡಬೇಕು ಹಂಗೆ ಮಾಡಬಾರ್ದು ಒಂದೇ ಇಲ್ಲ. ಮೂಸು ನೋಡ್ತಾನೆ, ತೊಗೊಂಡೋಗ್ಬಿಟ್ಟು ಬಿಸಾಕ್ಬಿಡ್ತಾನೆ. ಯಾವಾಗ ಅವನು ಮೂಸು ನೋಡಿ ಬಿಸಾಕೋದ್ನು ಊಟ ಸೇರ್ತಿರಲಿಲ್ಲ, ದಿನ 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 ಕಳೆದಂತೆ ಭಾಳ ಖುಷಿಯಾಗಿಬಿಡ್ತಾನೆ, ಭಾಳ ಸಪೂರ ಸಣ್ಣಕ್ಕಾಗ್ಬಿಡ್ತಾನೆ. ಕಣ್ಣೆಲ್ಲ ಒಳಗೋಗುತ್ತೆ, ಈ ಚಿನ್ನೆಲ್ಲ ಒಳಗೋಗ್ತಾ ಹೋಗುತ್ತೆ, ಇಲ್ಲೆಲ್ಲ ಸುಕ್ಕುಗಳು ಕಾಣುತ್ತೆ, ಶರೀರ ಪೂರ್ತಿ ನೀಲಿ ಬಣ್ಣದ ರೂಪದಲ್ಲಿ ಕಾಣುತ್ತೆ. ಹಾವು ಕಚ್ಚರೆ ಹೇಗೆ ನೀಲಿ ಆಗುತ್ತೋ ಹಾಗೆ ಬ್ರಹ್ಮ ರಾಕ್ಷಸದ ಸಿಂಪ್ಟಮ್ಸು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಇದೆಲ್ಲ ಯಾವಾಗ ಜಾಸ್ತಿ ಆಗುತ್ತೆ? ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅಥವಾ ಆತ್ಮ ಸತ್ತಾಗ, ಯಾವ ಡೇಟು ಯಾವ ಟೈಮ್ ಸತ್ತು ಆ ಟೈಮಲ್ಲಿ ಇವನಿಗೆ ಆ ಯೋಗ ತಿಥಿ ಕರಣ ವಾರ ನಕ್ಷತ್ರದಲ್ಲೇ ಪ್ರಚೋದನೆ ಮಾಡುತ್ತಿದ್ದು. ಎಲ್ಲ ನೀಲಿ ಬಣ್ಣ ಆಯಿತು, ಹೆಂಗೂ ನೋಡೋದು, ಹೀಗೆ ಸಂತೋಷಕ್ಕೂ ಹಿಂಗೆ ದಿಟ್ಟಿಸ್ಕೊಂಡು ಹೆಂಗಣ್ಣು ಹಿಂಗೆ ನೋಡ್ತಾನೆ, ದುಃಖಕ್ಕೂ ಹಿಂಗೆ ನೋಡ್ತಾನೆ. ಹಿಂಗೆ ನೋಡಿದವ್ರಿಗೆ ಇವನೇನು ಡಿಫ್ರೆನ್ಸೇ ಗೊತ್ತಿಲ್ಲ, ಹೆಂಗೆ ನೋಡ್ತಾನೆ ಇವನು. ನಾನು ಒಳ್ಳೆ ಜೋಕ್ ಹೇಳ್ತಾ ಇದ್ದೀನಿ, ಹಿಂಗೆ ನೋಡ್ತಾ ಇದ್ದಾನೆ, ನಾನು ಅಳ್ತಾ ಇದ್ದೀನಿ, ಹಿಂಗೆ ನೋಡ್ತಾನಲ್ಲ, ನಗಾಡ್ತಾ ಇದ್ದೀನಿ, ಹಿಂಗೆ ನೋಡ್ತಾ ಇದ್ದಾನಲ್ಲ, ನಿಮಗೆ ಮಾನ ಮರ್ಯಾದಿಲ್ವ, ಏನು ಹಿಂಗೆ ನೋಡ್ತಾನಲ್ಲ ಅಂತಾರೆ ಎದುರಿಗೆ ಹೇಳೋರು. ಅದಕ್ಕೆ ಸದಾ ಎಲ್ಲ ಸನ್ನಿವೇಶದಲ್ಲೂ ಕೆಂಗಣ್ಣು ಕಕ್ಕೆರೆಸಿ ನೋಡುವಂಥದ್ದು. ಆಮೇಲೆ ಸುಸ್ತಾಯ್ತಾ ತಲೆ ಬಗ್ಗಿಸ್ಕೊತಾನೆ, ಆಮೇಲೆ ಹಲ್ಲು ಕಚ್ಚುತ್ತಾನೆ. ಆಗ ಹಿಂಗೆ ಹಲ್ಲು ಕಚ್ಚೋದು ಹಿಂಗೆ
ಹ್ಮ್ ಅಂತಾನೆ. ಯಾರೋ ನೋಡಿದಾಗ ಅಲ್ಲಿ ಕಚ್ಚುತ್ತಾನೆ, ಯಾರು ಇಲ್ಲ ಅಂದರೆ ಸುಮ್ಮನೆ ತಲೆ ಬಗ್ಗಿಸ್ಕೊಂಡಿರ್ತಾನೆ. ಆಮೇಲೆ ಜೋರ ನಗಾಡ್ತಾನೆ, ಅಟ್ಟಹಾಸದ ನಗು, ಜೋರ ನಗಾಡ್ತಾನೆ ಅಂತಾನೆ. ಆಮೇಲೆ ಅಳದು ನಗೋದು ವ್ಯತ್ಯಾಸನೇ ಗೊತ್ತಿಲ್ಲ. ಆ ರೀತಿ ಅಳ್ತಾನೆ ನಗ್ತಾನೆ, ಕಣ್ಣಲ್ಲಿ ನೀರು ಬರಲ್ಲ. ನಕ್ಕುವಾಗ ಅವನಿಗೆ ವಿಚಿತ್ರವಾದ ಭಾವನೆ. ಅವ್ನು ನಗೋದು ನೋಡಿದ್ರೆ ನಮಗೆ ಭಯಂಕರ ಆಗುತ್ತೆ. ಎಲ್ಲ ಆಯಿತು. ಆಮೇಲೆ ಇದಕ್ಕಿದ್ದಾಗೆ ಸುಮ್ಮನೆ ಕೂತಿರ್ತಾನೆ. ಏನಾದ್ರು ತುಂಬ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಬಂದಾಗ, ಏನು ನನ್ನ ಮೇಲೆ ನೋಡ್ತೀಯಾ, ನನಗೆ ಮಾತಾಡ್ತೀಯಾ, ನನಗೆ ಬೈತೀಯಾ, ನನಗೆ ಹೊಡಿತೀಯಾ, ನಾನು ತಿನ್ನು ಅಂತ್ಯಾ, ನನಗೆ ಬೈತೀಯಾ, ನೀನು ಯಾರು ಅಂತ್ಯಾ, ನನ್ನ ಯಾರಾದ್ರೇನು, ನನಗೆ ಹಿಂಗೆ ಅಂತ ಬಾಡಿ ಕಂಪನ ಮಾಡ್ತಿರ್ತದೆ ಮಾತಾಡುವಾಗ. ವೈಬ್ರೇಷನ್ ಭಾಳ. ಬೆಳಕು ಕಂಡ್ರೆ, ಕಿಟಕಿ ಓಪನ್ ಮಾಡಿಬಿಟ್ರೆ, ಡೋರ್ ಓಪನ್ ಮಾಡಿಬಿಟ್ರೆ ಪಟಾರದ ಕಿಚ್ಕೊಳ್ತಾನೆ. ಹಿಂಗೆ ಮುಚ್ಕೊತಾರೆ, ಕ್ಲೋಸ್ ಮಾಡು, ಮುಚ್ಚೋ, ಬಾಗಿಲು ಮುಚ್ಚೋ, ಕಿಟಕಿ ಹಾಕೋ, ಹ್ಞೂ ಅಂತ ಬೈತದೆ. ಬೆಳಕು ಕಂಡ್ರೆ ಆಗಲ್ಲ ಅವನಿಗೆ. ವಿಪರೀತ ತಲೆಯಲ್ಲಿ ಇಟ್ಕೊಂಡು ಹಿಂಗೆ ಕೆರ್ಕೋತಾನೆ. ಯಾವಾಗಲೂ ಕತ್ತಲೇ ಕೂತಿರ್ಬೇಕು, ಬೆಳಕಂಡ್ರೆ ಆಗಲ್ಲ ಬ್ರಹ್ಮರಾಕ್ಷಸನಿಗೆ. ಸಿಂಪ್ಟಮ್ಸ್ ಅದು. ಇದೆಲ್ಲ ಹುಣ್ಣಿಮೆ ಅಮಾವಾಸ್ಯೆ ಭಾಳ, ಹುಣ್ಣಿಮೆ ಹಿಂದೆ, ಹುಣ್ಣಿಮೆ ಅಮಾವಾಸ್ಯೆ ಆದಮೇಲೆ ಹಿಂದೆ ಮುಂದೆ ಭಾಳ ವಿಪರೀತ. ಇವ್ರು ನೋಡ್ಕೊಳ್ಳೋದೇ ಕಷ್ಟ ಅನಿಸ್ಬಿಟ್ಟಿದೆ. ಗಳಗಳ ಅಂತ ಹೋಗ್ತಾನೆ. ಯಾರು ಹೆಂಗಸರು ಬಂದರೆ ಓಡೋಗ್ಬಿಡ್ತಾನೆ, ಹೆಂಗಸರು ಮುಟ್ಸ್ಕೊಳ್ಳಲ್ಲ. ಮತ್ತು ಥೂ ಅಂತ ಉಗಿತಾನೆ ಹೆಂಗಸರು ಯಾರು ಬಂದರೆ. ಹೆಣ್ಣು ಮೇಲೂ ಕೂಡ ಬ್ರಹ್ಮರಾಕ್ಷಸದ್ದು ಕೂಡ, ಹೆಣ್ಣಾಗಲಿ ಗಂಡಾಗಲಿ ಯಾರೇ ಬರಲಿ, ಹೆಂಗಸರು ಬಂದ ತಕ್ಷಣ ಉಗಿತಾರೆ. ಆ ಗಂಡಿಗೆ ಬ್ರಹ್ಮರಾಕ್ಷಸ ಪೀಡೆ ಇದೆ ಅಂದ್ರೆ ಅವನು ಹೆಂಗಸರು ಬಂದರೆ ಉಗಿತಾನೆ. ಅವಳಿಗೂ ಬ್ರಹ್ಮರಾಕ್ಷಸ ಪೀಡೆ ಇದೆ ಅಂದರೆ ಅವಳು ಹೆಂಗಸರು ಬಂದ ತಕ್ಷಣ ಉಗಿತಾಳೆ, ಗಂಡಸರು ಬಂದರೂ ಉಗಿಯಲ್ಲ. ತಡ ಅಂತ ಉಗಿದು ಬಿಡ್ತಾನೆ. ಸ್ನಾನಕ್ಕೆ ಹೋಗಲ್ಲ, ಹೆದರ್ತಾರೆ. ನೀರು ಕಂಡ್ರೆ ಹೆದರ್ತಾರೆ. ಯಾವ ಜೊತೆಲೂ ಸರಿಯಾಗಿ ಮಾತಾಡಲ್ಲ. ಅವ್ನು ಏನು ಬೇಕು ಅಂತ ಹೇಳ್ಕೊಳ್ಳಲ್ಲ. ನಿಮ್ಗೇನು ಬೇಕು ಅಂತ ಇವನು ಕೇಳಲ್ಲ. ಬ್ರಹ್ಮರಾಕ್ಷಸ ಹಿಡಿದಿರೋ ಪೀಡೆ ಯಾರಿಗೇನು ಬೇಕು ಅಂತ ಕೇಳಲ್ಲ, ಸುಮ್ಮನೆ ಇರ್ತದೆ. ಆಮೇಲೆ ಪಟ ಅಂತ ಹಿಂಗೆ ಕಂಡುಬಿಡ್ತಿರ್ತಾರೆ. ಹೀಗೆ ಒಂದು ಸೆಕೆಂಡ್ಗೆ ಒಂದು 50-60 ಸಲ ಹಿಂಗೆ ರೆಪ್ಪೆ ಮುಚ್ಚುತ್ತಾ ಇರ್ತಾನೆ. ಹೀಗೆ ಸುಸ್ತಾಯ್ತಾ ತಲೆ ಬಗ್ಗಿಸ್ತಾನೆ. ಏನಾದ್ರು ಕೊಟ್ಟರು ತಿರಸ್ಕರಿಸು, ಬೇಡ ಅಂತಾನೆ. ಒಡೆಯೋಕ್ಕೆ ಬಂದರೆ ದಿಟ್ಟಿಸ್ಕೊಂಡು ತಾನೇ ಜಾಡ್ಸೋದು ಬಿಡ್ತಾನೆ, ಹೆಣ್ಣಾಗಲಿ ಗಂಡಾಗಲಿ. ಆ ಥರದ್ದು ರೌದ್ರ ಎಲ್ಲ ಆಯಿತು. ಸುಮ್ಮನೆ ಕೂತಿರ್ತಾನೆ. ಇದಕ್ಕೆ ಸುಮ್ಮನೆ ಕೂತ್ಕೊಂಡು ಹಂಗೆ ಜಾಸ್ತಿ ಮಲ್ಕೊಂಡ್ಬಿಡ್ತಾನೆ. ನಿಂತಿರ್ತಾನೆ, ಹಂಗೆ ಕುಸಿದು ಹಂಗೆ ಮಲ್ಕೊಂಡ್ಬಿಡ್ತಾನೆ. ಬೀಳಲ್ಲ ಅವನು, ಹಂಗೆ ಮಲ್ಕೊಂಡ್ಬಿಡ್ತಾನೆ. ನೀರು, ಬಾವಿ, ಕೆರೆ, ಸಮುದ್ರ ಕಂಡ್ರೆ ಭಯ. ಈ ಸಿಂಪ್ಟಮ್ಸು ಮಕ್ಕಳಲ್ಲಿತ್ತು ಅಂತಂದರೆ ಯಾವಾಗಲೂ ಮಕ್ಕಳು ಸುಮ್ಮನೆ ಮೌನವಾಗಿರ್ತಾರೆ. ಬೆಂಕಿ ಕಂಡ್ರೆ ಎದ್ಕೊಂಡ್ಬಿಡ್ತಾರೆ. ದೀಪ ಹಚ್ಚಿದ್ರೆ ಸಾಕು, ಊದುಬತ್ತಿ ಹಚ್ಚಿದ್ರೆ ಸಾಕು, ಧೂಪ ಹಾಕಿದ್ರೆ ಸಾಕು, ಮನೇಲಿ ಆರತಿ ಮಾಡಿದ್ರೆ ಸಾಕು, ಮಕ್ಕಳು ಎದ್ಕೊಂಡ್ಬಿಡ್ತಾರೆ. ಮಕ್ಕಳಲ್ಲಿ ಇಷ್ಟೆಲ್ಲ ಸಿಂಪ್ಟಮ್ಸ್ ಇದ್ದರೂ ಇದು ಎಕ್ಸ್ಟ್ರಾ. ಮಕ್ಕಳಲ್ಲಿ ಸಡನ್ನಾಗಿ ಏನಾದರೂ ಮಗುಗೆ ಮಾತಾಡ್ಸೋಕ್ಕೋದ್ರೆ ಬ್ರಹ್ಮರಾಕ್ಷಸ ಪೀಡೆ ಮಕ್ಕಳಲ್ಲಿದ್ದಾಗ ಅದೇನು ಮಾಡುತ್ತೆ, ಮುಟ್ಬಿಟ್ನಲ್ಲ ನಿನ್ನ ಅಂತೇಳಿ ಅನ್ನೋದು, ದೂರ ಹೋಗೋದು. ಮನೆಯಲ್ಲ, ಗಿಡದ ಹತ್ರ, ಬುಡದ ಹತ್ರ, ಮರದ ಬುಡದ ಹತ್ರ ಕೂತ್ಕೊಳ್ಳೋದು. ಪೊದರೆ, ಗಿಡ, ಮರದ ಬುಡದ ಕೆಳಗಡೆ, ಮರದ ನೆರಳಲ್ಲಿ ಕೂತ್ಕೊಳ್ಳೋದು, ಅಲ್ಲೇ ಆಟ ಆಡೋದು. ಮಕ್ಕಳಲ್ಲಾದರೆ ಇವೆರಡು ಸಿಂಪ್ಟಮ್ಸು ಮಕ್ಕಳಿಗೆ. ಉಳಿದೆಲ್ಲ ಕಾಮನ್ ಸಿಂಪ್ಟಮ್ಸು. ಈ ರೀತಿ ಬ್ರಹ್ಮರಾಕ್ಷಸದು ಪೀಡೆ. ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಲಗಿದಾಗ ನಾನು ಕೊಟ್ಟಿದ್ದು ಕೊಡಲಿಲ್ಲ ಅಂದರೆ, ನಾನು 5 ಲಕ್ಷ ಕೊಟ್ಟಿದ್ನಲ್ಲ, ಅವ್ನು ಕೊಡಲಿಲ್ಲ, ಮೋಸ ಮಾಡಿಬಿಟ್ಟ. ಅದಕ್ಕೆ ನಂಗೆ ಕೊಟ್ಟಿದ್ದು ನಾನು ನಡುವೆ ಎತ್ಕೊಂಡು ಹೋಗ್ಬಿಟ್ಲು. ಹಂಗೆ ಏನು ಕೊಟ್ಟಿದ್ದು ಆವಾಗ ಅದನ್ನು ಮೆಲುಕಾಗ್ತಾ ಇರ್ತದೆ. ಆಗದು ಇದನ್ನು ನಾವು ಆವಾಹನೆ ಮಾಡಿ, ಯಾರು ನೀನು ಏತಕ್ಕೆ ಹಿಂಗೆ ಮಾಡ್ತೀಯ ಅಂತ ಕೇಳಿದಾಗ ಆಗ ಚರಿತ್ರೆ ಹೇಳುತ್ತಿದ್ದು. ಇದು ಬಾಡಿ ಒಳಗಿಲ್ಲ, ಹೊರಗಡೆ ಇರುತ್ತೆ. ಈಗ ನನ್ನ ಫ್ಯಾನ್ ಹಾಕಿದ್ದಾರೆ, ತಣ್ಣ ಗಾಳಿ ಬಿಸಿ, ಫ್ಯಾನ್ ನನ್ನೊಳಗಿಲ್ಲ, ಫ್ಯಾನ್ ಅಲ್ಲಿದೆ, ಆದರೆ ಗಾಳಿ ನಲ್ಲಿ ಬೀಸ್ತಾ ಇದೆ, ನಂಗೆ ಟಚ್ ಆಗ್ತಿದೆ. AC ನನ್ನೊಳಗಿಲ್ಲ, AC ಅಲ್ಲಿದೆ. AC ಆನ್ ಮಾಡಿದಾಗ ತಣ್ಣಗಿರೋ ಗಾಳಿ ನನಗೆ ಬೀಸುತ್ತೆ. ಹಾಗೆ ಸೋಲ್ ಅಲ್ಲಿದೆ, ಸಿಂಪ್ಟಮ್ ನನ್ನ ಮೇಲೆ ನಡೀತಾ ಇದೆ. ಇದು ಬ್ರಹ್ಮರಾಕ್ಷಸದ ವೈಶಿಷ್ಟ್ಯತೆ. ಬ್ರಹ್ಮರಾಕ್ಷಸ ಪೀಡೆಯನ್ನು ನಿವಾರಣೆ ಮಾಡಲಿಕ್ಕೆ ಭಾಳಷ್ಟು ಪ್ರಯೋಗ ತಂತ್ರಗಳಿವೆ, ಟೆಕ್ನಿಕ್ಸ್ ಇದೆ, ರೆಮಿಡೀಸ್ ಇದೆ. ನಾನು ಈ ಒಂದು ಸಂಚಿಕೆಯಲ್ಲಿ, ಈ ಒಂದು ಎಪಿಸೋಡ್ನಲ್ಲಿ ಭಾಳ ಸಿಂಪಲ್ಲಾಗಿರೋ ಒಂದು ರೆಮಿಡಿ ಹೇಳ್ಕೊಡ್ತೀನಿ. ನಾನು ಭೂಮಿ ಋಣ, ಜಮೀನು, ಮನೆ ಏನೋ ಮೋಸ ಮಾಡಿರ್ತೀವಿ ಪಾಪ, ಅದು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರ್ತದೆ. ನಾನು ಹೊಲ ಮೋಸ ಮಾಡ್ದ, ಜಮೀನು ಮೋಸ ಮಾಡ್ದ, ನಂಗೆ ಕೋರ್ಟ್ಗೆ ಹಾಕ್ದ, ಪೊಲೀಸ್ ಸ್ಟೇಷನ್ ಕಳಿಸ್ದ,
ಏನೋ ಒಂದು ದ್ವೇಷ ಇರ್ತದೆ. ಅದರಿಂದ ಈ ಭೂಮಿ ಋಣ, ಹಣ, ವಸ್ತ್ರ, ಒಡವೆ ಈ ಥರದ್ದು ಏನೋ ಒಂದು ನಡೆದಿರ್ತದೆ ಜೀವನದಲ್ಲಿ. ಅದಕ್ಕೋಸ್ಕರ ಅವನು ಪ್ರಾಣ ಬಿಟ್ಟು ನಮ್ಮ ಮೇಲೆ ಸೇಟ್ ತೀರಿಸ್ಕೊಳ್ತಾ ಇರ್ತದೆ ಆ ಆತ್ಮ, ಅನ್ಸ್ಯಾಟಿಸ್ಫೈಡ್ ಸೋಲ್, ಅತೃಪ್ತಿ ಆತ್ಮ. ಅದಕ್ಕೆ ನದಿ ಮಣ್ಣು, ಹುತ್ತದ ಮಣ್ಣು, ಕೆರೆ ಮಣ್ಣು, ಹಸು ನಡೆದಂಥ ಮಣ್ಣು, ಗೋಮೃತ್ತಿಕ, ಹಸು ತುಳ್ಕೊಂಡು ಹೋಗಿತ್ತಲ್ಲ ಅದು, ಈ ರಥ ನಿಲ್ಲಿಸಿರ್ತದೆ. ದೊಡ್ಡ ದೊಡ್ಡ ದೇವಸ್ಥಾನ, ದೊಡ್ಡ ದೊಡ್ಡ ರಥಗಳಿರ್ತದೆ. ಈಗ ನಂಜನಗೂಡು ರಥೋತ್ಸವ ಆಯಿತು, ಆ ರಥ ನಿಲ್ಲಿಸಿರ್ತಾರೆ ಬೀದಿನಲ್ಲಿ, ಮೇಲ್ಕೋಟೆಲಾಯಿತು. ಹೀಗೆ ಆ ರಥದ ಕೆಳಗಡೆ ಇರೋ ಮಣ್ಣನ್ನು ಯಾರ ಮಕ್ಕಳು ಕಳಿಸ್ಬಿಟ್ಟು ಹೋಗಿ ಆ ರಥದ 4 ಚಕ್ರದ ಅಡಿಲಿರೋ ಮಣ್ಣನ್ನು ತೊಗೊಂಬರ್ಬೇಕು. ರಥದ ಮಣ್ಣು, ಹಸು ತುಳಿದ ಮಣ್ಣು, ಹುತ್ತದ ಮಣ್ಣು, ನದಿ ಮಣ್ಣು, ಮತ್ತು ಈ ತುಳಸಿ ಗಿಡದ ಹತ್ರ ಮಣ್ಣಿರ್ತದೆ ಬುಡದಲ್ಲಿ, ಅದು ಸ್ವಲ್ಪ ತೊಗೋಬೋದು. ಎಲ್ಲ ಪಂಚಮೃತ್ತಿಕೆಗಳನ್ನು ವಸ್ತ್ರದಲ್ಲಿ ಮೋಸ ಮಾಡಿದರೆ ಒಂದು ಬಟ್ಟೆನಲ್ಲಿ ಹಾಕಬೇಕು. ಯಾವುದು? ಶ್ವೇತವರ್ಣ, ಬಿಳಿ ಬಣ್ಣದ ವಸ್ತ್ರದಲ್ಲಿ ಹಾಕಿಬಿಟ್ಟು ಅದಕ್ಕೊಂದು ಕಾಯಿನ್, ದುಡ್ಡು ಮೋಸ ಮಾಡಿದ್ದೀರಾ ಒಂದು ಕಾಯಿನ್, ಚಿನ್ನ, ಒಂದು ಗುರುಗಂಜಿ ಚಿನ್ನ, ಒಂಚೂರು ಬೆಳ್ಳಿ, ಬೇರೆ ಏನೋ ಭೂಮಿ ಸಂಬಂಧಪಟ್ಟಿದ್ದು ಮಣ್ಣು ತೊಗೊಂಡ್ವಿ. ವಸ್ತ್ರಕ್ಕೆ ಬಿಳಿ ವಸ್ತ್ರ, ಚಿನ್ನ, ಒಡವೆ ವಸ್ತ್ರದಲ್ಲಿ ಅದು ಬೆಳ್ಳಿ, ಚಿನ್ನ, ದುಡ್ಡಿನ ಕಾಸು ಮೋಸ ಮಾಡಿದರೆ ₹1 ಕಾಯಿನ್, ಇದಿಷ್ಟು ಆ ಬಟ್ಟೆಯಲ್ಲಿ ಕಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ, ನಾನು ಹೇಳೋ ಮಂತ್ರದಲ್ಲಿ ಆ ಬುತ್ತಿ, ಆ ಮಣ್ಣು ಕಟ್ಟಿರೋ ಬಟ್ಟೆ ಇದೆಯಲ್ಲ, ಮಣ್ಣು ಮತ್ತು ಚಿನ್ನ ಬೆಳ್ಳಿಯಲ್ಲಿ ಹಾಕಿದಲ್ಲ, ಅದಕ್ಕೆ ಕಟ್ಟಿರೋ ಬುತ್ತಿಗೆ, ಆ ಗಂಟಿಗೆ ನಾನು ಹೇಳೋ ಮಂತ್ರದಿಂದ ಒಂದು ಅರ್ಧ ಗಂಟೆ ದಿನ ಅದಕ್ಕೆ ಸ್ಪರ್ಶ ಮಾಡಿ ಹೇಳಬೇಕು. ಈ ರೀತಿ ಉದಾಹರಣೆಗೆ ಈ ರೀತಿ ಒಂದು ಬಟ್ಟೆಯಲ್ಲಿ ಎಲ್ಲ ತೊಗೊಂಡಿದ್ದೀವಿ ನಾನು, ಎಲ್ಲ 5 ವೆರೈಟಿ ಮಣ್ಣು, ₹1 ಕಾಯಿನು, ದುಡ್ಡು ಮೋಸ ಮಾಡಿದ್ರೆ ಕಾಯಿನು, ಚಿನ್ನ ಬೆಳ್ಳಿ ಮಾಡಿದ್ರೆ ಚಿನ್ನ ಬೆಳ್ಳಿ, ಒಂದು ಗುರುಗಂಜಿ ಗಾತ್ರ ವಸ್ತ್ರ, ಅದು ಇದೊಂದು ಬಿಳಿ ವಸ್ತ್ರ, ಇದು ಕಪ್ಪು, ಇದು ಬಿಳಿ ವಸ್ತ್ರ ಹಿಡಿಯೋದು. ಈಗ ಹಾಕಿ ಕಟ್ಬಿಟ್ಟು ಹಿಂಗೆ ಇಟ್ಕೊಂಡು ಅದನ್ನು ಇಟ್ಕೊಂಡು ಒಂದು ಸಲ ಹೀಗೆ ಇಟ್ಕೊಂಡು ಗಂಟೆ ರೀತಿ ಇಟ್ಕೊಂಡು ಎಲ್ಲ ಒಂದೊಂದು ಇಡೀ ಮಣ್ಣು ತೊಗೊಂಬಂದು ಇಟ್ಕೊಂಡು ಕಟ್ಕೋಬೇಕು. ಕಟ್ಬಿಟ್ಟು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಈ ಗಂಟನ ಕೈಲಿ ಇಟ್ಕೊಂಡು ಓಂ ಝುಂ ಸಹ ಗ್ರಹಬಾಧ ನಿವಾರಣಾಯ ಹುಂ ಫಟ್ ಸ್ವಾಹ. 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 ಓಂ ಝುಂ ಸಹ ಗ್ರಹಬಾಧ ನಿವಾರಣಾಯ ಹುಂ ಫಟ್ ಸ್ವಾಹ ಅಂಥೇಳಿ ಒಂದು ಅರ್ಧ ಗಂಟೆ. ಇದು ಅಮೃತ ಮೃತ್ಯುಂಜಯ ಮಂತ್ರ. ಇದು ಗ್ರಹಬಾಧ, ಭೂತ, ಪ್ರೇತ, ಪಿಶಾಚಿ, ಶಾಕಿನಿ, ಡಾಕಿನಿ, ಕಾಕಿನಿ, ಕಾಮಿನಿ, ಮೋಹಿನಿ, ಶೂಲಿನಿ, ಹೀಗೆ 64 ಚತುಷ್ಷಷ್ಟಿ ಯೋಗಿನಿಯಾದ ಬಾಧೆಗಳನ್ನು ಅಮೃತ ಮೃತ್ಯುಂಜಯ ಮಂತ್ರದಿಂದ ನಿವಾರಣೆ ಮಾಡ್ಬೋದು. ಓಂ ಝುಂ ಸಹ ಗ್ರಹಬಾಧ ನಿವಾರಣಾಯ ಹುಂ ಫಟ್ ಸ್ವಾಹ ಅದನ್ನು ಹೇಳ್ಬೋದು. ಅಥವಾ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಏತೆ ಸಹಸ್ರಮಯುತಂ ಪಾಶಾ ಮೃತ್ಯೋಮರ್ತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯ ಸರ್ವಾನವ ಯಜಾಮಹೇ ಮೃತ್ಯುವೇ ಸ್ವಾಹ ಇದು ಒಂದು ಮಹಾಮೃತ್ಯುಂಜಯ ಮಂತ್ರ. ಲಘು ಮಂತ್ರ ಓಂ ಝುಂ ಸಹ ಗ್ರಹಬಾಧ ನಿವಾರಣಾಯ ಹುಂ ಫಟ್ ಸ್ವಾಹ. ಈ ಮಂತ್ರ ಹೇಳಿ ಅಭಿಮಂತ್ರಿಸ್ಬಿಟ್ಟು ಇದನ್ನು ಆ ಬ್ರಹ್ಮರಾಕ್ಷಸ ಪೀಡೆಯಲ್ಲಿ ನಡೀತು ಹುಡುಗ ಅಥವಾ ಹುಡುಗಿ ಆಗಿರಲಿ, ಯಾರೇ ಆಗಿರಲಿ, ಅವ್ರ ಮೇಲೆ ಇಟ್ಟು ಒಂದು 5 ಚೊಂಬು ಕಳಸದ ನೀರನ್ನು ಇದ್ರ ಮೇಲೆ ಹಾಕಿ ಅವ್ನಿಗೆ ಸ್ನಾನ ಮಾಡಿಸ್ಬೇಕು. ಈ ಗಂಟನ್ನು ತಲೆ ಮೇಲಿಟ್ಟು ಅವನ ಮೇಲೆ ಸ್ನಾನ ಮಾಡಿಸಿ ಈ ಇದನ್ನು ತಗೊಂಡು ನದಿಗೆ ಬಿಟ್ಬಿಡ್ಬೇಕು. ನದಿಗೆ ಬಿಡಬೇಕು, ಇಲ್ಲ ಸಮುದ್ರಕ್ಕೆ ಬಿಡಬೇಕು. ಕೆರೆ ಬಾವಿಗೆಲ್ಲ ಬಿಡೋಂಗಿಲ್ಲ. ನಮ್ಮೂರಲ್ಲಿ ನದಿ ಇಲ್ಲ, ಕೆರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ನದಿ ಹುಡ್ಕೊಂಡೇ ಹೋಗಿಬಿಡ್ಬೇಕು, ಸಮುದ್ರಕ್ಕೆ ಬಿಡಬೇಕು. ಆಗ ಈ ಬ್ರಹ್ಮ ಪಿಶಾಚಿ, ಬ್ರಹ್ಮ ರಾಕ್ಷಸನಿಗೆ ರೀಬರ್ತ್ ಆಗ್ಬೋದು, ಇಲ್ಲ ಅವನ ಕರ್ಮಾನುಸಾರವಾಗಿ ಪ್ರಾಣಿ ಜನ್ಮನೋ ಮನುಷ್ಯನ ಜನ್ಮನೋ ಮೋಕ್ಷಕ್ಕೆ ಹೋಗ್ಬೋದು. ಮೋಕ್ಷಕ್ಕಂತೂ ಹೋಗಿ ಸಾಧಕ್ಕೆ ಇಷ್ಟೊಂದು ತಪ್ಪು ಮಾಡಿದ ನಾವು. ಹೀಗೆ ಇದೊಂದು ತಂತ್ರ ಪ್ರಯೋಗ. ಓಂ ಝುಂ ಸಹ ಗ್ರಹಬಾಧ ನಿವಾರಣಾಯ ಹುಂ ಫಟ್ ಸ್ವಾಹ. ಓಂ ಝುಂ ಸಹ ಗ್ರಹಬಾಧ ನಿವಾರಣಾಯ ಹುಂ ಫಟ್ ಸ್ವಾಹ. ಈ ಮಂತ್ರ ಹೇಳ್ತಾ ಇರಬೇಕು. ಆ ಮಂತ್ರ ಕೇಳಿ ಅವನಿಗೆ ಯಾವ ದುಡ್ಡು ಬೇಡ, ಯಾವ ಋಣನೂ ಬೇಡಪ್ಪ ಅಂತ ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಆ ಥರ ಇದು ಮೃತ್ಯುಂಜಯ ತಂತ್ರ ಸಾಧನೆ ಬರುವಂಥ ಒಂದು ವಿಶೇಷವಾದ ಮಂತ್ರ. ಇದು ನನ್ನ ಕಡೆಯಿಂದ ಕೊಡುವಂಥ ಒಂದು ಸರಳ ಪರಿಹಾರ. ವೀಕ್ಷಕರೇ, ಇದೇ ತಿಂಗಳು 19ನೇ ತಾರೀಕು ನಾನು ಹುಬ್ಳಿಗೆ ಬರ್ತಾಯಿದ್ದೀನಿ. ಹುಬ್ಳಿಲಿ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾಯಿದ್ದೀನಿ.
ಅಗ್ನಿಹೋತ್ರ ದೀಕ್ಷೆ ಅಂತಂದರೆ ಸೂರ್ಯ ಮುಳುಗುವಾಗ ಉದಯ ಆಗುವಾಗ 2 ಮಂತ್ರದಲ್ಲಿ 2 ನಿಮಿಷ ಮಾಡೋದು ಸಣ್ಣ ಹೋಮ. ಇದನ್ನು ಮಾಡೋದು ಏನು ಲಾಭ ಅಂತಂದರೆ ಈ ಥರ ಭೂತ ಪ್ರೇತ ಪಿಶಾಚಿ ಬಾಧೆ, ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ತೊಂದರೆ, ಕೆಲಸ ಇಲ್ಲ, ಶತ್ರು ಕಾಟ, ಮತ್ತು ಧನಹಾನಿ, ರೋಗಬಾಧೆ, ಗೃಹ ಕಲಹ, ಈ ಥರದ್ದೆಲ್ಲ ದೋಷ ಶಾಪಗಳಿಗೆಲ್ಲ ಸಿಂಪಲ್ ಪರಿಹಾರ ಅಂದರೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ ಆ ಸಂಧಿ ಕಾಲದಲ್ಲಿ ಆಹುತಿ ಕೊಡುವಂಥ ಒಂದು ಸಣ್ಣ ಪುಟ್ಟ ನಿರಂತರ ಹೋಮ ಅಗ್ನಿಹೋತ್ರ ಅಂತೇಳಿ. ಇದ್ರ ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆ ತನಕ ಕ್ಲಾಸ್ ಮಾಡ್ತಾಯಿದ್ದೀನಿ. ಕ್ಲಾಸ್ ಮಾಡಿ ಅದ್ರ ಬಗ್ಗೆ ಭಾಳಷ್ಟು ಮಾಹಿತಿ ಕೊಡ್ತೀನಿ. ಅಗ್ನಿಹೋತ್ರ ಭಸ್ಮದಿಂದ ಡಯಾಬಿಟೀಸು, BP, ಕ್ಯಾನ್ಸರು ಎಲ್ಲ ಥರ ರೋಗ ಹೇಗೆ ಕ್ಯೂರ್ ಮಾಡ್ಕೋಬೇಕು ಅನ್ನೋ ವಿಚಾರನ ಕೂಡ ನಾನು ಕಲಿಸ್ಕೊಡ್ತಾ ಇದ್ದೀನಿ. ನಾವು ಅಗ್ನಿಹೋತ್ರಿ ಆಗಬೇಕು, ನಮ್ಮೆಲ್ಲ ಕಷ್ಟಗಳ ಪರಿಹಾರ ಆಗಬೇಕು. ಈ ಎಲ್ಲ ಥರ ಪರಿಹಾರ ಮಾಡಿದ್ರು ಕೂಡ ನಮಗೆ ಇನ್ನೂ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಅಗ್ನಿಹೋತ್ರಿ ಮಾಡಲೇಬೇಕು ನೀವು. ಅದನ್ನು ಹೇಗೆ ಪಡ್ಕೋಬೇಕು, ಹೇಗೆ ತೊಗೋಬೇಕು ಅನ್ನೋ ವಿಚಾರನ www.agnihotra.ssbk.in ಅಂಥೇಳಿ ಒಂದು ವೆಬ್ಸೈಟಲ್ಲಿ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ. ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ನಡೆಯೋದು ಹುಬ್ಳಿನಲ್ಲಿ 19ನೇ ತಾರೀಕು ಮಧ್ಯಾಹ್ನ 2ರಿಂದ 6 ಗಂಟೆ ತನಕ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಇದನ್ನು ಭಾಗವಹಿಸಿ. ಈ ವರ್ಷ ಯುಗಾದಿ ಆದಮೇಲೆ ಮೊದಲನೇ ದೀಕ್ಷೆ ಈ 19ನೇ ತಾರೀಕು ನಾವು ಹುಬ್ಳಿಲಿ ಕೊಡ್ತಾಯಿದ್ದೀವಿ. 2ನೇದು ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ ನೀವೇ ಬುಕ್ ಮಾಡ್ಕೊಳ್ಳಿ. ಬರಬೇಕಾದ್ರೆ ನಿಮ್ಮ ಜಾತಕ ಇದೆ ತೊಗೊಂಬನ್ನಿ. ಯಾರು ಪ್ರಶ್ನೆ ಕೇಳಬೇಕು, ಯಾರಿಗೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರ ಬಾಧೆ ಇದೆಯೋ ಅವರೇ ಬಂದರೆ ಭಾಳ ಒಳ್ಳೆಯದು. ಬರಬೇಕಾದ್ರೆ ನಿಮ್ಗೇನಾದ್ರು ಕ್ಯಾನ್ಸರು, ಪಿಟ್ಸು, ಲಕ್ವಾ ಈ ಥರ ಕ್ರೋನಿಕ್ ಡಿಸೀಸ್ ಏನಾದ್ರು ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ನೀವು ತೊಗೊಂಡು ಬಂದರೆ ಅದನ್ನು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಕೆಲವು ಪರಿಹಾರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಶಾಕಿನಿ, ಡಾಕಿನಿ ಇವ್ರದ್ದು ಪೀಡೆ ಹೇಗೆ, ಅವ್ರ ಪರಿಹಾರ ಹೇಗೆ ಮಾಡ್ಕೋಬೇಕು ಅನ್ನೋ ವಿಚಾರನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.